ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೋದಿನಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸ್ಥಳೀಯ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಅಡ್ಡಗಾಲು ಆಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಬೋದಿನಹಳ್ಳಿ ಗ್ರಾಮಕ್ಕೆ ಕಳೆದ 2 ದಶಕಗಳಿಂದ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದು, ಇನ್ನು ಕೆಲವು ಅಲ್ಲಲ್ಲಿ ಚರಂಡಿ ಇದ್ರೂ ಕೂಡ ಕಳೆದ 4 ವರ್ಷಗಳಿಂದ ಚರಂಡಿಯಲ್ಲಿ ಕಸ ತುಂಬಿರೋದು, ಹುಲ್ಲು ಬೆಳೆದಿರೋದು, ಚರಂಡಿ ನೀರು ದಾಟುವುದಕ್ಕೆ ಹಾಕಿದ ಪೈಪ್ ಒಡೆದು ಶಿಥಿಲಗೊಂಡು 6 ವರ್ಷಗಳೇ ಆಗಿದ್ರೂ ಕೂಡ ಪಿಡಿಒ ಅವರು ಈ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರೋದು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಇನ್ನು ಕುಡಿಯೋ ನೀರು ಸ್ವಚ್ಛತೆ ಸಮಸ್ಯೆಯೂ ಕೂಡ ಮರೀಚಿಕೆ ಆಗಿದೆಯಂತೆ. ಇನ್ನು ಈ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಮನವಿ ಸಲ್ಲಿಸಿದ್ರು ಕೂಡ ಪಿಡಿಒ ಮಾತ್ರ ಕ್ಯಾರೆ ಅನ್ನೋದಿಲ್ವಂತೆ. ಈ ಸಮಸ್ಯೆಗಳ ಬಗ್ಗೆ ಕರೆ ಮಾಡಿದ್ರೆ ಕೇರ್ ಮಾಡೋದೇ ಇಲ್ವಂತೆ ಈ ಪಿಡಿಒ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಸ್ಥಳೀಯರೊಂದಿಗೆ ಚರ್ಚೆ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಮಾದಿಗಿರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಏನು ಸ್ಪಂದನೆ ಮಾಡ್ತಾ ಇಲ್ಲ, ಯಾವುದು ಮಾಡಲ್ಲ ಬಸವರಾಜ್. ಮತ್ತೆ ಹೆಂಗೆ ಹಿಂಗೆ ಆಗ್ಬಿಟ್ರೆ ಏನು ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀರಾ ಜನಗಳಿಗೆ? ಏನು ಇದು ಈ ಗ್ರಾಮದಾಗ ಏನನ್ನ ಆಗಬೇಕು ಅಂತಂದ್ರೆ ಒಳ್ಳೇದು, ತಿಂಬೋದು ಬೇಡ, ಒಳ್ಳೇದು. ಇದು ಚರಂಡಿ ಪರಂಡಿ ಅಂತವನ ಮಾಡ್ಸೋಣ ಅಂತಂದ್ರು ಅದಕ್ಕೆ ಸ್ಪಂದನೇ ಇಲ್ಲ. ಮೇಲಾಧಿಕಾರಿಗಳು ಗಮನಕ್ಕೆ ತಗೊಂಡ್ಬಂದಿದ್ದೀರಾ? ಮೇಲಾಧಿಕಾರಿಗಳಿಗೆ ಹೇಳಿದ್ರೆ ಇಲ್ಲಿ ಈ ಮನೆ ಯಜಮಾನೆ ಸರಿ ಇಲ್ಲದ ಅಂದ್ಮೇಲೆ ಮೇಲಾಧಿಕಾರಿಗಳು ಹೋಗಿ ಏನು ಮಾಡ್ತೀವಿ. ಓಕೆ, ಯಾವಾಗಿಂದ ಹಿಂಗಾಗ್ತಾ ಇದೆ? ಇವ್ರು ಬಂದಾಗಿಂದ ಇದೇ ಗೋಡೆ ಮೊದಲಿದ್ದು ಬಿಡುವ ಅವ್ರು ಪರವಾಗಿಲ್ಲ, ಸ್ವಲ್ಪ ಸ್ಪಂದಿಸೋರು ಎಲ್ಲ ಇದು. ಓಕೆ, ಒಟ್ಟಾರೆ ಬೂದೇನಹಳ್ಳಿಗೆ ಮಾತ್ರ ಏನು ಮಾಡ್ತಾ ಇಲ್ಲ. ಯಾವ ನಮ್ಮ ದೊಡ್ಡಮಳೂರು ಗ್ರಾಮ ಪಂಚಾಯತ್ನಾಗ ಎಲ್ಲ ಊರಿಗೂ ಇದೇ ಗತಿ. ನಿಮ್ದು ಒಬ್ಬರದೇ ರಿಸೀವ್ ಮಾಡಲ್ವಾ ಅಥವಾ ಬೇರೆ ಯಾರ್ದು ರಿಸೀವ್ ಮಾಡಲ್ಲ? ಏನೋ ಅಲ್ಲ, ಯಾವ ಊರೊಳಗೂ ಯಾವತ್ತು ಅಲ್ಲ, ಮೆಂಬರ್ಗಳಿಗೆ ಮಾತ್ರ ರಿಸೀವ್ ಮಾಡಲ್ಲ. ಮತ್ತೆ ನಿಮಗೆ ರಿಸೀವ್ ಮಾಡೋದು ಸಾರ್ವಜನಿಕರಿಗೆ ಹೆಂಗೆ ಸರ್? ಯಾವ ಕೆಲಸಗಳೇ ಆಗಲ್ಲ ಅಂತ ಅಂತೀನಲ್ಲ. ಖಾತ್ರಿ ಕೊಟ್ಟು ಪಾಪ ವರ್ಷಗಳಾಗವೆ, ಅವ್ರವ್ರು ಗೊತ್ತು. ಇವಾಗ ಈಗ ಮುಂದೆ ರೆಡ್ಡಿದು ಅದು ಇದು ನಿವೇಶನ ಅಂತ ಗೊತ್ತು, ನಾವು ಮೆಂಬರ್ ಹೇಳ್ತೀವಿ ಅಂತವೇ 2-3 ವರ್ಷ ಆದ್ರೆ ಖಾತ್ರಿಗಳಾಗಿ. ಓಕೆ, ಈಗೇನು ಒಟ್ಟಾರೆ ಅವ್ರಿಗೇನು ಅಧಿಕಾರಿಗಳು ತಿಳಿ ಹೇಳಬೇಕು, ಕರೆಕ್ಟಾಗಿ ಕೆಲಸ ಮಾಡಿಕೊಡ್ಬೇಕು ಅಷ್ಟೇ. ಅದಾದ್ರೆ ಊರಾಗೆ ಒಂದು ಅಭಿವೃದ್ಧಿ ಆಗ್ತದೆ. ಅಲ್ಲಿ ಎದುರುಗಡೆ ಭೇಟಿ ಆದಾಗ ಏನಾದ್ರು ಸ್ಪಂದನೆ ಮಾಡ್ತೀನಿ ಅಂತ ಹೇಳ್ತಾರೋ ಇಲ್ಲೋ? ಅವಾಗ ಹೇಳ್ತಾರೆ, ಏನ್ ಪ್ರಯೋಜನ ಅವಾಗ ಕೆಲಸಗಳು ಆಗ್ತಿದೆ ಏನಪ್ಪ ಈಗ? ಹೇಳಿ ತಗ್ಗಟ್ಟಾಗ ಮಾಡಿದ್ರೆ ಪರವಾಗಿಲ್ಲಪ್ಪ ಅನ್ಬೋದು, ಅದು ನಡೆಯಲ್ಲ. ಇದು ನೀವು ಗ್ರಾಮಸ್ಥರ? ನೀವು ಗ್ರಾಮಸ್ಥರ? ಹಾ, ನಿಮ್ಗೂ ಇದೇನಾ ಸಮಸ್ಯೆ? ಅಷ್ಟೇ ಊರೊಳಗೆ. ಹಾ, ಈಗೇನು ಪಿಡಿಒನ ಚೇಂಜ್ ಮಾಡ್ಬೇಕಾ? ಒಳ್ಳೆಯವ್ರನ್ನ ಹಾಕೋದಾತ ಕೆಲಸ ಕಾರ್ಯಗಳನ್ನ ಹೇಳಿ, ಏನು ಸಮಸ್ಯೆ? ಈ ಓಡಾಡಂಗೆ ಹಂಗೆ ಚೆನ್ನಾಗಿ ಮಾಡಿ ಸ್ವಾಮಿ. ನನ್ನ ಮಗ ಕಾರ್ ತತ್ತಾನೆ, ನಮಗೆ ಸಿಗಾಕಂತಾನೆ ಅದು ಬಂದು. ಏನು ಮಾಡೋದು ನಾವು ಅಲ್ಲಿ? ಯಾವಾಗಿಂದ ಸಮಸ್ಯೆ ಇತ್ತಿದ್ದು? ಇದು ಸುಮಾರು ವರ್ಷಗಳಿಂದ ಹೋಯ್ತು ಸ್ವಾಮಿ. ಹೌದಾ? ಮತ್ತೆ ನೀವೆಲ್ಲ ಕೇಳಬೇಕು, ಪಾಪ ಮೆಂಬರ್ಗಳಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ವಂತ ಅವರು ಪಿಡಿಒನ. ಏನ್ರಿ ಕೇಳಿದ್ರೆ ಅವ್ರು ಪಿಡಿಒನ ಕರ್ಕೊಂಡೋಗಿ ಕೇಳಿದ್ದೀವಿ ಸ್ವಾಮಿ ಅವ್ರನ್ನ. ಸೊ ಅವ್ರೇನು ಇತಿಗತಿ ಅಂತ ಬೂದಿನಹಳ್ಳಿ ಇಲ್ಲ ಅಂತ ಕಾಣಿದ್ದೀನಿ ನಾನು. ಆ ಪರಿಸ್ಥಿತಿಗೆ ನಾವು ಮನೆ ಕಟ್ಕೊಂಡು ಅಲ್ಲಿ ಬಿದ್ದು ಸಾಯ್ತಾ ಇದ್ದೀವಿ. ಯಾಕೆ ಬೂದಿನಹಳ್ಳಿ ಅಂದರೆ ಅವ್ರಿಗೆ ಒಂಥರ ನಿರ್ಲಕ್ಷ್ಯ? ಅದೇನೋ ಸ್ವಾಮಿ, ಅದು ಅವ್ರಿಗೆ ಗೊತ್ತಾಗಬೇಕು. ಎಲ್ಲ ಇರೋ ನಾವು ಉತ್ತಮರು ಬಾಯಿ ಮುಚ್ಕೊಂಡು ಸುಮ್ಕೆ ಇದ್ದೀವಿ ಅಷ್ಟೇ. ಓಕೆ, ಬಾಯಿ ಮುಚ್ಕೊಂಡು ಸುಮ್ಕೆ ಇದ್ದೀವಿ. ಅಷ್ಟನ್ನ ಮಾಡಿ ನೋಡಿದಿರಲ್ಲ ಪಿಡಿಒನಾರು ಇಲ್ಲಿ ಊರಿಗೆ ಬಂದಾಗ? ನಾನು ಕಣ್ಣಿಗೆ ಕಾಣೆ ಸ್ವಾಮಿ ಅವನು ಯಾವನು ಅಂತ. ನನ್ನ ಮನೆ ಬಿದ್ದೋಯ್ತು, ಪರಿಹಾರಕ್ಕೆ ಹೋದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮ್ಮ ಕೈಗೆ. ಪರಿಹಾರನೆಲ್ಲ ಪುಟ್ಕೋಷಣೆ ಇಲ್ಲ ನಾನು ಹೋದ ವರ್ಷ ಮಾಡಿ ಬಂದಾಗ. ಕೇಳ್ರಿ, ನಿಂಗೇಗೌಡರನ್ನ ಕರ್ಕೊಂಡೋಗಿ ಸೈನ್ ಮಾಡಿಸಿದ್ದೀನಿ. ನನ್ನ ಮನೆ ಬಿದ್ದೈತೆ ಅಂತ ಸಾಕ್ಷಿ ಆತ್ನೆ ಇಲ್ಲ. ನಮ್ಮ ಮನೆ ಮಗ್ಳಾಗಿರೋರು ಯಾರನ್ನ ಕೇಳ್ರಿ ಹೇಳ್ತಾರೆ. ಯಾರೋ ಓಟ್ ಕೇಳಕ್ ಬಂದಾಗ ಕೇಳಬೇಕಾಗಿತ್ತು MLAಗಳಿಗೆ. ಅವ್ರಿಗೆ ಯಾರು ಕೇಳ್ತೀವಿ ಸ್ವಾಮಿ, ನಾವು ಎತ್ತಲ ಬಡ್ಕೊಂಬ ಹೋಗ್ತೀವಿ ನೋಡ್ರಿ. ತಿಂಡಿ ಐತೆ, ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು. ಪಂಚಾಯತಿ ಅಧಿಕಾರಿನೇ ಸರಿಯಾಗಿಲ್ಲ ಅನ್ನಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ. ಈಗ ಒಟ್ಟಾರೆ ಏನಪ್ಪ ಅಂತಂದರೆ ಇದ್ರ ಈ PDO ಇಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಹೌದು ಸ್ವಾಮಿ, ಸರಿಯಾಗಿ ಸ್ಪಂದನೆ ಇಲ್ಲ. ಓಕೆ, ಓಡಾಡಕ್ಕೆ ಆಗ್ತಾ ಇಲ್ಲ ನಮ್ಮಿಂದ. ಯಾಕೋ ಸ್ಮೆಲ್ ಬರ್ತದೆ, ಚೆನ್ನಾಗಿ ಇದು ತಂಪು ತಡೆಯಲ್ಲ. ಅದಕ್ಕೆ ಕ್ಲೀನ್ ಆಗಿ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಅಲ್ಲ, ಯಾವಾಗಿಂದ ಸಮಸ್ಯೆ ಐತೆ ಕುಡಿಯೋ ನೀರು? ಆಗಲೇ ಒಂದು 4-5 ದಿನದಿಂದ
ಸಮಸ್ಯೆನೆ ಮನೇಲಿ ಫೋನ್ ಮಾಡ್ತಾ ಇದ್ದೆ ಅವಳ ವಾರದಿಂದ ಅನ್ಕೋ ಚೆನ್ನಾಗಿಲ್ಲ ಹೇಳಿದೆ ಅವ್ರಿಗೆ ಫೋನ್ ನಾವು ಮಾಡಿದ್ದೆ ಅದೇ ಗಂಡಸರು ಹಿಡಿದವರು ನಾವು ಗಾಡಿ ಹಾಕೊಂಡು ಬೇರೆ ಕಡೆ ಹೋಗಿ ತಕೊಂಡ್ಬಂದು ಕುಡಿಯಕ್ ಆಗಲ್ಲ. ಅವರು ನಾಳೆ ರಾಣಿ ಬರ್ತೀನಿ ಅಂದವ್ರೆ. ಯಾರೋ ಮನೆಯಾಗೆ ಗಂಡಸರು ಗಾಡಿ ಹೋಗಿ ತಗೊಂಡ್ಬರ್ತಾರೆ. ನಾವು ಏನ್ ಮಾಡ್ಬೇಕು? ಈ ಕುಡಿಯೋ ನೀರ್ದು ಸಮಸ್ಯೆ ಇದೆ, ಸಮಸ್ಯೆ ಐತೆ. ಚರಂಡಿ ಸಮಸ್ಯೆ ಇದೆ, ಪೈಪ್ ಹಾಕಕ್ ಕೊಟ್ಟಿಲ್ಲ. ಹಾಕೊಂಡಿಲ್ಲ. ಹೌದಾ? ಇನ್ನ ಏನ್ ಸಮಸ್ಯೆ ಐತೆ? ಈ ಸಮಸ್ಯೆ ವಾಟರ್ ಮ್ಯಾನ್ ಏನ್ ಮಾಡ್ಬೇಕು ಬಿಡ್ತಾರೆ. ಗೊತ್ತಾಯ್ತಲ್ಲ PDO ಸಾಹೇಬ್ರೆ, ನಿಮ್ಗೆ ಏನಾರು ಮಾನವೀಯತೆ ಇದ್ರೆ ಅಥವಾ ಅಲ್ಪ ಸ್ವಲ್ಪ ನೀವು PDO ಹುದ್ದೆಗೆ ಅರ್ಹರಿದ್ರೆ ದಯವಿಟ್ಟು ಈ ಸಮಸ್ಯೆನ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಮಾಡಿರಿ. ಬಹುಶಃ ನನ್ನ ಪ್ರಕಾರ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊತೀನಿ ನಿಮಗೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ನನ್ನ ಹುಟ್ಟೂರು ಬೂದನಹಳ್ಳಿಗೆ ಬಂದಿದ್ದೀನಿ. ಬೂದನಹಳ್ಳಿ ಅಂತಕ್ಕಂಥದ್ದು ಒಂದು ರೀತಿ ತುಮಕೂರು ಜಿಲ್ಲೆಯ ಒಂದು ರೀತಿ ಮಧುಗಿರಿ ತಾಲೂಕಿನ ದೊಡ್ಡಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದನಹಳ್ಳಿ ಬರುತ್ತೆ. ಬಹುಶಃ ಮತ್ತು ಭಾಗಶಃ ಆ ಬೂದನಹಳ್ಳಿ ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೋ ಮೀನಮೇಷ ಎಣಿಸ್ತಾವ್ರೆ ಅನಿಸುತ್ತೆ. ಮೊದಲಿಂದನೂ ಸರಿಯಾಗಿ ಸೌಕರ್ಯಗಳಿಲ್ಲ, ಯಾತದ್ದು ಇಲ್ಲ. ಒಂದು 6-7 ವರ್ಷಕ್ಕೊಂದ್ಸಲ ಇದು ಗಟಾರ್ ಬಳಸ್ತಾರೆ. ಗಟಾರ್ ಅಂದರೆ ಚರಂಡಿ. ಮತ್ತು ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲೊಂದು ಪೈಪ್ ಹೊಡೆದಿದೆ. ಪೈಪ್ ಹೊಡೆದಾಗ ಸುಮಾರು ಒಂದು 6ರಿಂದ 7 ವರ್ಷ ಆಗಿದೆ. ಇಲ್ಲೇವರೆಗೂ ಸಹ ಒಂದು ಪೈಪ್ ಹಾಕೋಕ್ಕಾಗ್ತಿಲ್ಲ. ಟ್ಯಾಕ್ಸ್ ಮಾತ್ರ ಕರೆಕ್ಟಾಗಿ ತುಂಬ್ಕೋತಾರೆ. ಮತ್ತು ಇಲ್ಲಿ ಎಂತೆಂಥವ್ರಿಗೂ ಇದು ಮಾಡಿದ್ರೆ ನಮ್ಮ ಜಿಲ್ಲೆ 2 ಸಚಿವರು ಪೋಸ್ಟ್ ಕೊಟ್ಟೈತೆ. 2 ನಮ್ಮ ಜಿಲ್ಲೆಗೆ. ಒಂದು ಗೃಹ ಸಚಿವರು ಮತ್ತು ಸಹಕಾರ ಸಚಿವರು KN ರಾಜಣ್ಣ ಸಾಹೇಬರು. ಬಹುಶಃ KN ರಾಜಣ್ಣ ಸಾಹೇಬರು ಈ ವರದಿ ನೋಡಿದ್ರೆ ಖಂಡಿತ ಆ PDOನ ಅಮಾನತ್ ಮಾಡ್ತಾರೇನೋ. ಬೇಡ, ಅಮಾನತ್ ಮಾಡೋದು ಬೇಡ. ಯಾಕಪ್ಪ ಅಂತಂದ್ರೆ ಈ ಬಗ್ಗೆ ಹೇಳ್ತೀನಂದರೆ, ಆ PDOಗೆ ಪದೇ ಪದೇ ಕಾಲ್ ಮಾಡಿದ್ವಿ, ಆದರೂ ಸಹ ಅವು ಫೋನು ಪಿಕ್ ಮಾಡಲ್ಲ. ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಬದ್ಧತೆನೇ ಇಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ವಿಚಾರಿಸ್ದೆ. ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಅವ್ರು ಮರ್ಯಾದೆನೇ ಕೊಡಲ್ವಂತೆ. ಆಯಿತಾ? ಹಾಗಾದರೆ ಇಂಥ PDOಗಳು ಏನಕ್ಕೆ ಬೇಕು ನಮ್ಮ ಒಂದು ದೊಡ್ಡಬಳ್ಳೂರು ಗ್ರಾಮ ಪಂಚಾಯತಿಗೆ? ಹಾಗಾಗಿ ಇಲ್ಲಿ ಮೈನ್ ಮುಖ್ಯ ಸಮಸ್ಯೆಗಳೇನಪ್ಪ ಅಂತಂದರೆ, ಒಂದು ಚರಂಡಿ ಕ್ಲೀನಾಗಿ ಬಳಸಿ, ಎರಡನೇದು ನೋಡಿ ಪೈಪ್ ಹೊಡೆದಿದೆ, ಪೈಪ್ಗಳನ್ನು ಹಾಕ್ಸಿ, ಮತ್ತು ಅಗತ್ಯ ಮೂಲಭೂತ ಸೌಕರ್ಯ ಕೊಡಿಸಿ. ಪಾಪ ಇಲ್ಲಿರ್ತಕ್ಕಂಥ ನೋಡಿ ಹೆಣ್ಮಕ್ಳಿದ್ದಾರೆ, ಸಾಕಷ್ಟು ಇದಿದೆ. ಮತ್ತು ಆ ಲಾಸ್ಟ್ ಟೈಮು ಒಂದು ಪಡಿತರ ಚೀಟಿನ ಇದು ಮಾಡ್ಕೊಡಿ ಅಂತ ಹೇಳಿದ್ದೆ. ಅದು ಯಾರ್ಯಾರು ಪ್ರಭಾವ ಉಪಯೋಗಿಸ್ಬಿಟ್ರೋ ಗೊತ್ತಿಲ್ಲ, ಅದನ್ನು ನೆನೆಗುದಿಗೆ ಬಿದ್ದೈತೆ. ಹಾಗಾಗಿ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಮೊನ್ನೆ PDO ಸಾಹೇಬ್ರೆ, ನಾವು ಬೆನ್ನತ್ತವ್ರೆ, ಆಯಿತಾ? ಮೊದಲು ನಿಮ್ಗೆ ಏನಾರು ನೈತಿಕತೆ ಇದ್ದರೆ ಅಥವಾ ಈ ಊರ ಬಗ್ಗೆ ಏನಾದ್ರು ನಿಮ್ಗೆ ಸೇರಿದೆ ಅಂತಕ್ಕಂಥ ನಿಮ್ಗೆ ಅಲ್ಪ ಸ್ವಲ್ಪ ನಾಲೆಜ್ ಇದ್ದರೆ ಬಂದು ಈ ಸಮಸ್ಯೆನ ಬಗೆಹರಿಸಿ, ಆಯಿತಾ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಮ ಸಾಹೇಬ್ರಿಗೆ ಈ ವಿಡಿಯೋ ಸಮೇತ ಇನ್ನಾದ್ರೂ ಈ ಬೂದನಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದಕ್ಕೆ ಮೇಲಾಧಿಕಾರಿಗಳು ಮುಂದಾಗ್ತಾರಾ? ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.